ನಾವು ಹಿಂದಿನ ತರಗತಿಯಲ್ಲಿ ಒಂದು ಪಂಜರ ಶಾಲೆ ಯಾವ ರೀತಿ ಆ ಗಿಳಿಮರಿ ಬಂದು ಮತ್ತು ಒಂದು ಸೇವಕರು ಯಾವ ರೀತಿ ಬಂದು ಆ ಗಿಳಿಮರಿ ಮತ್ತು ಒಂದು ಒಂದು ಸೇವಕರ ನಡುವೆ ಯಾವ ರೀತಿ ಒಂದು ಸಂಭಾಷಣೆ ನಡೆಯಿತು ಎಂಬುದನ್ನಾಗಿ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಮಕ್ಕಳೇ. ಇವತ್ತು ನಾವು ಈ ತರಗತಿಯಲ್ಲಿ ಒಂದು ಅದರ ಮುಂದುವರೆದ ಭಾಗದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ವಂದಿಗಳು. ಸಮಾಧಾನ ಮಹಾ ಕರುಣಾಳು, ಖಗಮೃಗ, ಕೃಪಾಳು, ಗಿಡ ಮರದ ಹ್ಯಾಳು, ವಿದ್ಯಾವಂತ, ಪ್ರಜ್ಞಾವಧಾನಿ, ಕಣಕಣಕು, ವಿದ್ಯಾಧಾನಿ, ವಚಾಳ ಮರವ ರಾಧೀಶ್ವರ, ರಾಜಾಧಿರಾಜ, ರಾಜ ಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ. ಭೋ ಫರಾಕ್, ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ಟಿಮ್ ಟಿಮ್ ಎಂದು ಕಿರುಚುತ್ತದೆ. ಅಷ್ಟರಲ್ಲಿ ರಾಜಮಂತ್ರಿ, ರಾಜನ ಅಳಿಯ ಪ್ರವೇಶಿಸುವರು. ಇಲ್ಲಿ ಏನಾಗುತ್ತಾರೆ, ರಾಜ ಮತ್ತು ಮಂತ್ರಿ, ರಾಜನ ಅಳಿಯ, ಹೀಗೆ ಅವರು ಏನು ಮಾಡಿದರು, ಪ್ರವೇಶಿಸಿದರು ಅಂದರೆ ಬಂದರು. ಗಿಳಿಮರಿ ಟೇಮ್ ಟೇಮ್. ರಾಜ ಆಶ್ಚರ್ಯದಿಂದ ಇದೇನು ಒದರುತ್ತಿದೆ ಅಂತ, ಅದು ಒಂದು ಟೇಮ್ ಟೇಮ್ ಅನ್ನೋವಂಥ ಸೌಂಡಿಗೆ ಇದೇನು ಒದರುತ್ತಿದೆ ಅಂತ ಆ ರಾಜ ಹೇಳ್ತಾನೆ. ಗಿಳಿಮರಿ ಟೇಮ್ ಟೇಮ್. ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಅಂತ ಏನು ಮಾಡ್ತಾನೆ, ಆ ರಾಜ ಕೇಳ್ತಾನೆ. ಪ್ರಾಕೃತ ಭಾಷೆ ಅಥವಾ ಪಿಶಾಚ ಭಾಷೆ. ಗಿಳಿಮರಿ ಟೇಮ್ ಟೇಮ್. ರಾಜ ರೇಗಿ ಮಂತ್ರಿಯ ಕಡೆ, ಏನಿದರ ಅರ್ಥ ಅಂತ ಕೇಳ್ತಾನೆ. ಮಂತ್ರಿಯ ಕಡೆ ತಿರುಗಿ, ವಂದಿಗಳು. ಟೇಮ್. ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು. ಮಂತ್ರಿ ರಾಜಾಧಿರಾಜ, ಇದೊಂದು ಗಿಳಿಮರಿ ಕಾಡು ಜಾತಿ, ಅನಾಗರಿಕ, ವಸಂತಕಾಲಕ್ಕೆ ಮರ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಅಂತ ಹೇಳ್ತಾ ಇದ್ದಾನೆ ಮಂತ್ರಿ. ಏನು ಮಾಡಿದೆ, ಅದು ಒಂದು ರಾಜನ ತೋಟಕ್ಕೆ ನುಗ್ಗಿಬಿಟ್ಟು ಅಲ್ಲಿರುವಂಥ ಹಣ್ಣು ಹಂಪಲುಗಳನ್ನು ತಿಂದು ಅದೊಂದು ನಾಶ ಮಾಡಿದೆ ಅಂತ ಹೇಳ್ತಾನೆ. ರಾಜ ಇದಕ್ಕೆ ಮಾತು ಬರುತ್ತದೆಯೇ ಅಂತ ಕೇಳ್ತಾನೆ. ಇದಕ್ಕೆ ಮಾತನಾಡಲು ಬರುತ್ತದೆ ಅಂತ ಕೇಳ್ತಾನೆ. ಇಲ್ಲಿ ರಾಜ ಮತ್ತು ಮಂತ್ರಿ ಅವರ ನಡುವೆ ಯಾವ ರೀತಿ ಒಂದು ಸಂಭಾಷಣೆಯನ್ನು ನಾವು ನೋಡ್ತೇವೆ. ಮಂತ್ರಿ ಇಲ್ಲ. ರಾಜ ಹಾಡು ಬರುತ್ತದೆಯೇ ಅಂತ ಕೇಳ್ತಾನೆ. ಹಾಡು ಬರುತ್ತಾ, ಮಾತಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಮಂತ್ರಿ ಇಲ್ಲ. ರಾಜ ಓದು ಬರುತ್ತದೆಯೇ ಅಂದರೆ ಓದಲು ಬರುತ್ತದೆಯೇ ಅಂತ ಕೇಳ್ತಾನೆ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಇಲ್ಲ. ಓದು ಬರುತ್ತದೆಯೇ ಅಂತ ಕೇಳ್ತಾನೆ ರಾಜ. ಮಂತ್ರಿ ಅದಕ್ಕೆ ಏನು ಹೇಳ್ತಾನೆ, ಇಲ್ಲ. ರಾಜ ನೃತ್ಯ ಬರುತ್ತದೆಯೇ, ಅದಕ್ಕೆ ಡ್ಯಾನ್ಸ್ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಇಲ್ಲ. ರಾಜ ಹೇಳ್ತಾನೆ, ತರ್ಕಶಾಸ್ತ್ರ, ಪುರಾಣ, ವ್ಯಾಕರಣ ಎಲ್ಲ ಬರುತ್ತದೆ ಅಂತ ಕೇಳ್ತಾನೆ. ಅದಕ್ಕೆ ಮಂತ್ರಿ ಯಾವುದು ಬರುವುದಿಲ್ಲ ಅಂತ ಹೇಳ್ತಾನೆ. ರಾಜ ಮತ್ತೇನು ಬರುತ್ತದೆ, ಜೀವನವೆಲ್ಲ ಏನು ಮಾಡುತ್ತದೆ ಅಂತ ಕೇಳ್ತಾನೆ. ಆ ಗಿಳಿಮರಿಗೆ ಡ್ಯಾನ್ಸ್ ಬರುತ್ತಾ, ತರ್ಕಶಾಸ್ತ್ರ ಬರುತ್ತಾ, ಪುರಾಣ ಬರುತ್ತಾ, ವ್ಯಾಕರಣ ಬರುತ್ತಾ, ಮತ್ತು ನೃತ್ಯ ಬರುತ್ತಾ, ಹೀಗೆ ಎಲ್ಲ ಒಂದು ಕೇಳುತ್ತೆ. ಇದು ಏನು ಬರಲ್ಲ ಅಂದರೆ ಮತ್ತೇನು ಮಾಡುತ್ತೆ ಅಂತ ಆ ರಾಜ ಕೇಳ್ತಾನೆ. ಗಿಳಿಮರಿ ಟೇಮ್ ಟೇಮ್. ಮಂತ್ರಿ ಮಹಾಪ್ರಭು, ಈ ಗಿಳಿಮರಿ ಅರಣ್ಯವಾಸಿ, ನಿರಕ್ಷರ, ಕುಕ್ಷಿ, ತೀರಾ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉಸಿರಿಸೋದು ಆಮೇಲೆ ಅಂತಂದರೆ ಮಂತ್ರಿ ಹೇಳ್ತಾನೆ ರಾಜನಿಗೆ, ಈ ಒಂದು ಗಿಳಿಮರಿಗೆ ಇದು ಅರಣ್ಯವಾಸಿ, ಒಂದು ಕಡೆ ಇರುವುದಿಲ್ಲ. ಅದಕ್ಕೆ ಹಣ್ಣು ತಿನ್ನುವುದು, ಸಂಗೀತ ಬರಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಬಗ್ಗೆ ಏನೂ ಗೊತ್ತಿಲ್ಲ, ತಿಳಿವಿಲ್ಲ, ಮತ್ತು ಒಂದು ಎರಡರ ಮಗ್ಗಿಯೂ ಸಹ ಬರುವುದಿಲ್ಲ.
ಅಂತ ಹೇಳ್ತಾನೆ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿಬಿಟ್ಟು ಹಣ್ಣು ಹಂಪಲುಗಳನ್ನು ತಿನ್ನೋದು, ಅಂದರೆ ಕೊಂಬೆಗಳನ್ನು ಮುರಿಯೋದು ಅಂತ ಹೇಳ್ತಾನೆ. ಮತ್ತೆ ಗಿಳಿಮರಿ ಟೇಮ್ ಟೇಮ್. ಮಂತ್ರಿ ಆಗ ಆಗ ನೋಡೋದು ಆಗನ್ನೋದು ರಾಜ ಪಾಪ ಪಾಪ. ಆ, ರಕ್ಷಕರು ವಂದಿಗಳು ಅಯ್ಯೋ ಪಾಪ ಎಂದು ದನಿಗೂಡಿಸುವರು. ಗಿಳಿಮರಿ ಟೇಮ್ ಟೇಮ್. ಗಿಳಿಮರಿ ಟೇಮ್ ಟೇಮ್. ರಾಜ ಚೀಚಿ, ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ ಅಂತ ಹೇಳ್ತಾನೆ. ಇದಕ್ಕೆ ಬರೀ ಹಣ್ಣು ತಿನ್ನೋದೊಂದೇ ಗೊತ್ತಾ ಅಂತ. ಮಹಾ ವಾಚಾಳ ನಗರೋದ್ಯಾನವನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ, ಒಂದಿ ಮಗದಾರೆ ಅಂತ ಹೇಳ್ತಾನೆ. ಹೊಂದಿಗಳು ಮಹಾ ಕರುಣಾಳು, ಖಗ ಮೃಗ ಕೃಪಾಳು, ಗಿಡ ಮರದ ಹ್ಯಾಳು, ವಿದ್ಯಾ ವಸಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ಮಹಾವಚಾಳಪುರ. ಹೀಗೆ ಹೇಳ್ತಾನೆ ರಾಜ. ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜ ತೋಟದಲ್ಲಿ ನಿರಕ್ಷಕರ ಕುಕ್ಷಿ. ಮತ್ತೆ ಇದಕ್ಕೆ ನೀವೇ ಸಾಕ್ಷಿ. ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಕ್ಷರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಅಂತ ಹೇಳ್ತಾನೆ. ಅಂದರೆ ಇದಕ್ಕೆ ನಾವು ಶಿಕ್ಷಣವನ್ನು ಕೊಡಿಸಬೇಕು. ಯಾಕಂದರೆ ಆ ಗಿಳಿಮರಿಗೆ ನೃತ್ಯ ಬರಲ್ಲ, ಒಂದು ಮಗ್ಗಿ ಬರಲ್ಲ, ಯಾವುದೇ ರೀತಿ ಒಂದು ಜ್ಞಾನ ಇಲ್ಲ. ಅದಕ್ಕೆ ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಒಂದು ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈ ಅನಾಗರಿಕ ಸುಖ ಪಕ್ಷಿಯ ಅಧಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಅಂತ ಹೇಳ್ತಾರೆ. ಮಂತ್ರಿ ಅಪ್ಪಣೆ ಪ್ರಭು ಅಂತ ಹೇಳ್ತಾನೆ. ಆ ರಾಜ ಹೇಳಿದ ಒಂದು ಅಲ್ಲಿ ಆ ಗಿಳಿಗೆ ಶಿಕ್ಷಣವನ್ನು ಕೊಡಿಸಬೇಕು, ಅದಕ್ಕೆ ಎಲ್ಲ ರೀತಿಯಂಥ ಮಗ್ಗಿ ಹೇಳ್ಕೊಡ್ಬೇಕು, ಪ್ರತಿಯೊಂದು ಮಾಡಬೇಕು ಅಂತ ಹೇಳ್ತಾನೆ. ಇದು ಯಾವ ರೀತಿ ಸಾಧ್ಯ? ಇವಾಗ ಕಾಡಲ್ಲಿ ಪಕ್ಷಿಗಳನ್ನು ಕರೆದು ತಂದು ಇವಾಗ ಅಲ್ಲಿ ಸ್ವಚ್ಛಂದವಾಗಿ ಹಾರುವ ಪಕ್ಷಿಗಳಿಗೆ ಶಿಕ್ಷಣ ಕಲಿಸಲು ಸಾಧ್ಯವೇ? ಅದೇ ರೀತಿಯಲ್ಲಿ ಮನುಷ್ಯನು ಕಾಡಿಗೆ ಹೋಗಿ ವಾಸ ಮಾಡಲು ಸಾಧ್ಯವೇ? ಇದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಏನು ಮಾಡ್ತಾನೆ ರಾಜ, ಇದಕ್ಕೆ ನಾವು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ಬಿಡ್ತಾನೆ. ಮಂತ್ರಿಗೆ ಹೇಳ್ತಾನೆ. ಅದಕ್ಕೆ ಮಂತ್ರಿ ಅಪ್ಪಣೆ ಪ್ರಭು. ರಾಜ ಇದು ಸಭ್ಯತೆ ಕಲಿಯಲಿ ಅಂತಂದರೆ ಅದಕ್ಕೆ ಸಭ್ಯತೆ ಕಲಿಸ್ಬೇಕು. ಕಾಡುತನ ಮರೆಯಲಿ, ಅದಕ್ಕೆ ಕಾಡುತನವನ್ನು ಮರೆಸ್ಬಿಡ್ರಿ. ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯ ಮಾಡಲಿ ಅಂತಂದರೆ ಈ ಒಂದು ಗಿಳಿಮರಿ ಶಿಕ್ಷಣವನ್ನು ಕಲಿತ್ಬಿಟ್ಟು ಉಳಿದಂಥ ಗಿಳಿಮರಗಳಿಗೆ ಒಂದು ಸಭ್ಯತೆಯನ್ನು ಕಲಿಸಲಿ ಅಂತ ಹೇಳ್ತಾನೆ ರಾಜ. ಮಂತ್ರಿಗೆ ಆಜ್ಞೆ ಮಾಡ್ತಾನೆ. ಅದಕ್ಕೆ ಮಂತ್ರಿ ಏನು ಹೇಳ್ತಾನೆ, ಅಪ್ಪಣೆ ಪ್ರಭು. ಅಳಿಯ ಏನು ಹೇಳ್ತಾನೆ, ಮಹಾರಾಜ ರಾಜಮಾವ, ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವಂಥ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಅಂದರೆ ಹೇಳ್ತಾನೆ. ಹೇಳ್ತಾನೆ ರಾಜನ ಅಳಿಯ, ಇದಕ್ಕೆ ಇದರ ಮೂಲವನ್ನು ನಾವು ಆ ವಿದ್ಯೆಗೆ ಇದರ ಮೂಲ ಏನೆಂಬುದನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು, ಇದರ ಆವರಣ ಎಂಥದ್ದು, ಇದು ಇರೋದ್ರಲ್ಲಿ ಹಾರೋದಲ್ಲಿ ಇದರ ರೆಕ್ಕೆ ಪುಕ್ಕ ಕೊಕ್ಕು
ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ಅಂತಂದರೆ ಆ ಒಂದು ಗಿಳಿಯ ಬಗ್ಗೆ ತೀವ್ರವಾಗಿ ಏನು ಮಾಡ್ತಾರೆ, ಅದರ ಅಧ್ಯಯನ ಮಾಡಬೇಕು ಅಂತ ಏನು ಮಾಡ್ತಾನೆ ಆ ಒಂದು ರಾಜನ ಅಳಿಯ ಹೇಳ್ತಾನೆ. ಮಂತ್ರಿ, ಪ್ರಭು, ಯುವರಾಜ, ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಧ್ವನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಅಂತ ಏನು ಮಾಡ್ತಾರೆ. ಇಲ್ಲಿ ಏನು ಹೇಳ್ತಾನೆ, ಮಂತ್ರಿ ಏನು ಹೇಳ್ತಾನೆ, ಇಲ್ಲಿ ಪ್ರಭು, ಯುವರಾಜ, ಅಳಿಯ ದೇವರು ಮಹಾ ಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದವರು, ಪಕ್ಷಿಶಾಸ್ತ್ರದ ಬಗ್ಗೆ ಪ್ರಾಣಿಶಾಸ್ತ್ರದ ಬಗ್ಗೆ ಪಾರಂಗತರಾದವರು ಅಂತ ಹೇಳ್ತಾರೆ. ಅದಕ್ಕೆ ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜರಿಗೆ ಸುಖ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ಅಂತ ಏನು ಮಾಡ್ತಾರೆ, ಮಾತಾಡ್ತಾರೆ. ರಾಜ, ವಿನಂತಿಯನ್ನು ಸ್ವೀಕರಿಸಿದ್ದೇವೆ. ಅಳಿಯ ರಾಜ, ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ. ಅಂದರೆ ರಾಜ ಏನು ಮಾಡ್ತಾನೆ, ಅಳಿಯನಿಗೆ ಹೇಳ್ತಾನೆ, ವಿನಂತಿಯನ್ನು ಸ್ವೀಕರಿಸುತ್ತಿದ್ದೇವೆ. ಅಳಿಯ ರಾಜ, ಇಂದಿನಿಂದ ನೀನು ಸುಖ ಶಿಕ್ಷಣದ ಮಂತ್ರಿ ಅಂತ ಏನು ಮಾಡ್ತಾನೆ, ಹೇಳ್ತಾನೆ. ಅಳಿಯ, ಮಹಾರಾಜ, ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಅಂತಂದರೆ ವಸಂತ ಅಂದರೆ ವಸಂತ ಕಾಲ, ಆ ಒಂದು ಬರುವಷ್ಟರಲ್ಲಿ ಏನು ಮಾಡಬೇಕು, ಈ ಒಂದು ಕಾಡುಗಿಳಿ ತನ್ನ ವನ್ಯ ವ್ಯವಹಾರವನ್ನೇ ಮರೆತಿರಬೇಕು. ಸಭ್ಯ ಸುಶಿಕ್ಷಿತ ಸುಸಂಸ್ಕೃತನಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಸುಖ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಏನು ಮಾಡ್ತಾನೆ, ಆ ಒಂದು ಅಳಿಯ ರಾಜನಿಗೆ ಹೇಳ್ತಾನೆ. ರಾಜ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಅಂದರೆ ಅಳಿಯಂಗೆ ಹೇಳ್ತಾನೆ, ನಿನ್ನ ಒಂದು ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ, ಡಂಗೂರ ಹೊಡೆಸುವ ರಾಜ್ಯದ ಮೂಲೆ ಅಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ. ಅಂದರೆ ಏನು ಮಾಡ್ತಾನೆ, ಆ ಒಂದು ರಾಜ ಹೇಳ್ತಾನೆ, ಮಂತ್ರಿ ಒಂದು ಡಂಗೂರವನ್ನು ಹೊಡೆಯಲಿ, ಒಂದು ರಾಜ್ಯದ ಮೂಲೆ ಅಂತ ಪ್ರತಿಯೊಬ್ಬ ಪ್ರಜೆಗೂ ಏನು ಮಾಡ್ತಾನೆ, ಆ ಒಂದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಏನು ಮಾಡ್ತಾನೆ, ಹೇಳ್ತಾನೆ. ಅಲ್ಪವಾದ ಒಂದು ಪಕ್ಷಿಯು ಶಿಕ್ಷಣದಲ್ಲಿಯೂ ರಾಜರ ಆಸಕ್ತಿ ಎಷ್ಟಿದೆ. ಈ ಒಂದು ಏನು ಮಾಡ್ತಾನೆ, ಆ ಒಂದು ರಾಜ ಒಂದು ಪಕ್ಷಿಯ ಬಗ್ಗೆ ಶಿಕ್ಷಣದಲ್ಲಿ ಎಷ್ಟು ಆಸಕ್ತಿ ಇದೆ ಎನ್ನುವುದು ನಮ್ಮ ವೃತ್ತಿಯು ಸಂತೃಪ್ತವಾಗಲಿ. ಅಳಿಯ ರಾಜ ಸುಖ ಶಿಕ್ಷಣ ಮಂತ್ರಿಯಾದವನೆಂದು ರಾಜ ವಂದಿಗಳ ಕಡೆ ನೋಡುತ್ತಾನೆ. ಅವರು ಪುನಃ ಪರಾಕ್ ಹೇಳುತ್ತಾ ನಿರ್ಗಮಿಸುತ್ತಾರೆ. ಅಂದರೆ ಅವ್ರು ಏನು ಮಾಡ್ತಾರೆ, ಅವರು ಪರಾಕ್ ಹೇಳುತ್ತಾ ಅವರು ನಿರ್ಗಮಿಸುತ್ತಾರೆ, ಹೋಗುತ್ತಾರೆ. ಈ ಒಂದು ಪಂಜರ ಶಾಲೆಯಿಂದ ನಾವು ಏನನ್ನು ಕಲಿತೇವೆ ಅಂತಂದರೆ, ಈ ಒಂದು ನಾಟಕದ ಮುಖಾಂತರ ನಾವು ಯಾವುದೇ ಒಂದು ಪ್ರಾಣಿಯಾಗಿರ್ಬೋದು, ಒಂದು ವ್ಯಕ್ತಿಯನ್ನಾಗಲಿ ಒಂದು ಪಂಜರದ ಒಳಗೆ ಕೂಡಿಸಿ ಯಾವುದೇ ಒಂದು ಸ್ವಚ್ಛಂದವಾಗಿ ಆಡುವಂಥ ಪಕ್ಷಿಯನ್ನಾಗಿರ್ಬೋದು, ಪ್ರಾಣಿಗಳನ್ನಾಗಿರ್ಬೋದು, ಒಂದು ಪಂಜರದೊಳಗೆ ನಾವು ಯಾವುದೇ ಒಂದು ಕಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ನಾಟಕದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಈ ಒಂದು ನಾಟಕದ ಈ ನಾಟಕ ಪಂಜರ ಶಾಲೆ ನಾಟಕ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.